ಅಮೆರಿಕ ಮತ್ತು ಇಸ್ರೇಲ್ ಈಗಷ್ಟೇ ನಾವು ನೋಡ್ತಾ ಇದ್ವಿ, ಈ ಒಪ್ಪಂದಕ್ಕೆ ಬೆಂಜಮಿನ್ ನೆತನ್ಯಾಹು ಅವರ ನಕಾರ ಇದೆ, ಒಪ್ಪಿಗೆ ಇಲ್ಲ ಅಂತ. ಹಾಗಾದರೆ ಯಾವ ಅಮೆರಿಕ ಬೇರೆ ಬೇರೆ ದೇಶಗಳನ್ನು ನಿಯಂತ್ರಣ ಮಾಡುತ್ತಲ್ಲ, ಈ ಇಸ್ರೇಲ್ ಅಮೆರಿಕವನ್ನು ನಿಯಂತ್ರಣ ಮಾಡುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಯಾಕಂದರೆ ನೀವು ಮಧ್ಯಪ್ರಾಚ್ಯದ ಕಾರಣಕ್ಕಾಗಿ ಮತ್ತು ಸೋವಿಯತ್ ಒಕ್ಕೂಟದ ವಿರುದ್ಧ ಈ ಹಿಂದೆ ಹೋರಾಟ ಮಾಡೋದಕ್ಕೆ, ಇವತ್ತು ರಷ್ಯಾದ ವಿರುದ್ಧ ಹೋರಾಟ ಮಾಡೋದಕ್ಕೆ ಇಸ್ರೇಲ್ ಕೂಡ ಅಮೆರಿಕಕ್ಕೆ ಬೇಕು. ಇಸ್ರೇಲ್ಗೂ ಕೂಡ ಬೇರೆ ಬೇರೆ ಕಾರಣಕ್ಕಾಗಿ, ಅದು ವಿಶ್ವಸಂಸ್ಥೆಯ ಕಾರಣ ಹಾಕಿರ್ಬೋದು, ಮಧ್ಯಪ್ರಾಚ್ಯ ಇವತ್ತಿನ ಇರಾನ್ ದಾಳಿಯ ಕಾರಣಕ್ಕಾಗಿ ಇಸ್ರೇಲ್ಗೂ ಕೂಡ ಅಮೆರಿಕ ಬೇಕಾಗಿದೆ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಮತ್ತು ಅನಿವಾರ್ಯ ಸ್ಥಿತಿಯಲ್ಲಿ ಉಭಯ ದೇಶಗಳಿರೋದು. ಹಾಗಾದರೆ ಇದೀಗ ಈ ಉಭಯ ದೇಶಗಳ ನಡುವೆ ಭಿನ್ನಾಭಿಪ್ರಾಯಗಳು, ಬಿರುಕುಗಳು, ನೆತನ್ಯಾಹು ಮತ್ತು ಡೊನಾಲ್ಡ್ ಟ್ರಂಪ್ ಅವರ ನಡುವೆ ಬಿರುಕುಗಳು ಬಂತ ಅನ್ನುವಂಥ ಚರ್ಚೆ. ಯಾಕಂದರೆ ಅವರ ವಿರುದ್ಧ ಇವರು ಮಾತನಾಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಡೊನಾಲ್ಡ್ ಟ್ರಂಪ್ ಏಕಾಏಕಿಯಾಗಿ ಸಿಂಗ್ಯುಲರ್ ಪದಗಳನ್ನೆಲ್ಲ ಬಳಸಿ ಒಬ್ಬ ಹುಚ್ಚ ಅನ್ನುವಂತಹ ರೀತಿಯೆಲ್ಲ ಮಾತನಾಡಿದರು. ಏನಾಯ್ತಿದು? ಅಮೆರಿಕ ಮತ್ತು ಇಸ್ರೇಲ್ನ ಇತಿಹಾಸ ಹೆಂಗಿದೆ? ಡೀಟೇಲ್ಸ್ ನೋಡ್ತಾ ಹೋಗೋಣ. ನೆತನ್ಯಾಹು ಗರಂ, ಇಸ್ರೇಲ್ ಬಂಡಾಯ ಸಾರಿಬಿಟ್ಟಿದೆ. ನೆತನ್ಯಾಹು ಗರಂ ಆಗಿದ್ದಾರೆ. ಇಸ್ರೇಲನ್ನು ಕತ್ತಲಲ್ಲಿಟ್ಟು ಇರಾನ್ ಜೊತೆ ಗುಪ್ತವಾಗಿ ಡೀಲ್ ಫೈನಲ್ ಮಾಡಿದೆ ಅಮೆರಿಕ. ಅಂದರೆ ಇಸ್ರೇಲ್ ಹೇಳಿದ್ದ ಕಾರಣಕ್ಕಾಗಿ ಯುದ್ಧ ಶುರುವಾಯಿತು. ಇವತ್ತು ಡೀಲ್ ಆಗುವಾಗ ಇಸ್ರೇಲೇ ಇಲ್ಲ ಅಲ್ಲಿ. ಇರಾನ್ಗೆ $300 ಬಿಲಿಯನ್ ಬೃಹತ್ ಪ್ಯಾಕೇಜ್ ಘೋಷಣೆ. ಟ್ರಂಪ್ ಇರಾನ್ ಡೀಲ್ ಕಂಡು ಬೆಂಜಮಿನ್ ನೆತನ್ಯಾಹು ಎಲ್ಲ ಕೆರಳಿ ಕೆಂಡವಾಗಿಬಿಟ್ಟಿದ್ದಾರೆ. ನೀವು ನೋಡಿ, ನಾವು ಅನೇಕ ಬಾರಿ ಚರ್ಚೆ ಮಾಡಿದ ಹಾಗೆ ಇಸ್ರೇಲ್ ಮತ್ತು ಇರಾನ್ ಮೊದಲು ಮಿತ್ರ ದೇಶಗಳೇ ಆಗಿತ್ತು. 79ಕ್ಕಿಂತ ಮೊದಲು 79ರಲ್ಲಿ ಇಸ್ಲಾಂ ಕ್ರಾಂತಿ ಆದ ನಂತರ, ಇಸ್ಲಾಂ ಕ್ರಾಂತಿಯ ಉದ್ದೇಶ ಅಥವಾ ಅದಾದ ನಂತರ ಇರಾನ್ನ ಸಿದ್ಧಾಂತ ಬದಲಾಯಿತು. ಏನಂತ? ಇಸ್ರೇಲ್ ಅಸ್ತಿತ್ವವನ್ನು ಅಳಿಸುವುದೇ ನಮ್ಮ ಗುರಿ ಅಂತ ಅವ್ರೇನು ಮಾಡಿದರು ಅಂತ ಹೇಳಿದರೆ, ಇಸ್ರೇಲನ್ನು ವಿರೋಧ ಮಾಡ್ತಾ ಬಂದರು. ಇದು ಉಭಯ ದೇಶಗಳ ನಡುವೆ ದ್ವೇಷ ಹುಟ್ಟೋದಕ್ಕೂ ಕೂಡ ಕಾರಣ ಆಯಿತು. ನಿಮಗೆ ವಿಪರ್ಯಾಸ ಅನಿಸ್ಬೋದು, ಪ್ರತಿ ವರ್ಷ ರಂಜಾನ್ ಬರುತ್ತಲ್ಲ, ರಂಜಾನ್ ಬಂದಂತಹ ಸಮಯದಲ್ಲಿ ಈ ಇರಾನ್ ದೇಶದಲ್ಲಿ ರಂಜಾನ್ನ ಕೊನೆಯ ಶುಕ್ರವಾರ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅವರು ಅಲ್ ಖುದ್ ದಿನ ಅಂತ ಕರೀತಾರೆ. ಅದನ್ನು ಅಲ್ ಖುದ್ ದಿನ ಅಂತ ಇರಾನ್ನಲ್ಲಿ ಕರೀಲಾಗುತ್ತೆ. ಏನಿದ್ರ ವಿಶೇಷ? ಈ ಅಲ್ ಖುದ್ ದಿನ ಏನು ಮಾಡಲಾಗುತ್ತೆ ಅಂತ ಹೇಳಿದ್ರೆ, ಯಾವ ಜೆರೂಸಲೇಮನ್ನು ಇವತ್ತು ಇಸ್ರೇಲ್ನವರು ವಶಪಡಿಸಿಕೊಂಡಿದ್ದಾರೋ ಆ ಜಾಗದಿಂದ ಇಸ್ರೇಲನ್ನು ಹೆಂಗೆ ಓಡಿಸಬೇಕು ಅನ್ನೋದನ್ನು ಅವತ್ತಿನ ಇಡೀ ದಿನಗಳ ಕಾಲ ಅವರಿಗೆ ಪಾಠ ಪ್ರವಚನವನ್ನು ಮಾಡಲಾಗುತ್ತೆ. ಅಂದರೆ ನಾನು ಹೇಳ್ತಾ ಇರೋದು, ಇರಾನ್ಗೆ ಯಾವ ರೀತಿಯಾಗಿ ಇಸ್ರೇಲ್ನ ಮೇಲೆ ದ್ವೇಷ ಇದೆ ಅಂತ. ಈ ಕಾರಣಕ್ಕಾಗಿ ಬೆಂಜಮಿನ್ ನೆತನ್ಯಾಹು ಮತ್ತು ಡೊನಾಲ್ಡ್ ಟ್ರಂಪ್ ಅವರ ನಡುವೆ ಅಸಮಾಧಾನ ಹುಟ್ಟುಕೊಳ್ತಾ ಇರೋದಕ್ಕೆ ಕಾರಣ ಇದು ಅಂತ. ಯಾಕೆ ಕಾರಣ? ಇಸ್ರೇಲ್ನ ಅಸ್ತಿತ್ವವನ್ನು ಇರಾನ್ ಒಪ್ಪೋದಿಲ್ಲ, ಇರಾನ್ನ ಅಸ್ತಿತ್ವವನ್ನು ಅವರು ಒಪ್ಪೋದಿಲ್ಲ ಅನ್ನುವ ಕಾರಣಕ್ಕಾಗಿ. ನೀವು ನೋಡಿ, 2015ರಲ್ಲಿ ಒನ್ಸಗೇನ್ ಅದೇ ವಿಚಾರಕ್ಕೆ ಬರೋದಾದರೆ, ಬರಾಕ್ ಒಬಾಮಾ ಅವರು ಒಪ್ಪಂದ ಮಾಡಿಕೊಳ್ಳೋಕ್ಕೆ ಬಹುದಂತಹ ಸಮಯದಲ್ಲಿ ನಾವು ಹಿಂದೆ ಇದ್ರ ಬಗ್ಗೆ ಮಾತನಾಡಿದ್ದೀವಿ. ಕಾಂಗ್ರೆಸ್ ಸಂಸತ್ತಿನ ಹೋಗಿ ಬೆಂಜಮಿನ್ ನೆತನ್ಯಾಹು ಭಾಷಣವನ್ನು ಮಾಡಿ ಬಂದಿದ್ರು. ಅವತ್ತು ಬೆಂಜಮಿನ್ ನೆತನ್ಯಾಹು ಅಮೆರಿಕಕ್ಕೆ ಒಂದು ಎಚ್ಚರಿಕೆ ಕೊಡ್ತಾರೆ. ಇವತ್ತು ನೀವೇನೋ ಅವ್ರ ಜೊತೆ ಒಪ್ಪಂದ ಮಾಡ್ಕೊಳ್ತಾ ಇದ್ದೀರಿ, ಅವರಿಗೆ ಆರ್ಥಿಕ ದಿಗ್ಬಂಧನಗಳನ್ನು ತೆರೀತಾ ಇದ್ದೀರಿ, ಅವರಿಗೆ ಆರ್ಥಿಕ ಸಹಾಯವನ್ನು ಮಾಡ್ಕೊಳ್ತಾ ಇದ್ದೀರಿ, ಆದರೆ ಮುಂದೊಂದು ದಿನ ಇದೇ ಇರಾನ್ ಪರಮಾಣು ಕಾರ್ಯಕ್ರಮವನ್ನು ನಿಲ್ಲಿಸಲ್ಲ ಅಂತ ಏನು ಗ್ಯಾರಂಟಿ ಅಂತ ಬೆಂಜಮಿನ್ ನೆತನ್ಯಾಹು ಬರಾಕ್ ಒಬಾಮಾ ಅವರಿಗೆ ಪ್ರಶ್ನೆ ಕೇಳಿದ್ರು. ಉತ್ತರ ಇರಲಿಲ್ಲ. ಆದರೆ ವಿಪರ್ಯಾಸ ನೋಡಿ, ಇವತ್ತು ಅಮೆರಿಕ ಅದೇ ಕಾರಣಕ್ಕಾಗಿ ಇರಾನ್ ಮೇಲೆ ದಾಳಿ ಮಾಡಿತು. ರಹಸ್ಯವಾಗಿ ಪರಮಾಣು ಬಾಂಬ್ಗಳನ್ನು ತಯಾರು ಮಾಡುತ್ತೆ ಅಂತ ಯಾರು ಇದೇ ಇಸ್ರೇಲ್ನ ಬೆಂಜಮಿನ್ ನೆತನ್ಯಾಹು ಹೇಳಿದ್ರಲ್ಲ, ಇರಾನ್ ಹಾಗೆ ಮಾಡ್ತಾ ಹೋಯಿತು. ಅದರ ಪರಿಣಾಮವಾಗಿ 2026ರಲ್ಲಿ ದಾಳಿ ಆಯಿತು. ಈ ಎಲ್ಲ ಕಾರಣಕ್ಕಾಗಿ ಇಸ್ರೇಲ್ ಮತ್ತು ಅಮೆರಿಕದ ನಡುವೆ ಒನ್ಸ್ ಅಗೇನ್ ಭಿನ್ನಾಭಿಪ್ರಾಯಗಳು ಇವೆಲ್ಲ ಬರ್ತಾ ಇದೆ ಅಂತ ಸುದ್ದಿ. ಏನಾಗುತ್ತೆ ನೋಡೋಣ. ಟ್ರಂಪ್ಗೆ ಸ್ವಂತ ಆಡಳಿತದಿಂದಲೇ ಇದೀಗ ವಿರೋಧ ವ್ಯಕ್ತವಾಗ್ತಾ ಇದೆ. ಹೆಂಗೆ? ಅಲ್ಲಿಯ ಕೆಲ ನಾಯಕರುಗಳೆಲ್ಲ ಇವರ ವಿರುದ್ಧ ತಿರುಗಿ ಬಿದ್ದುಬಿಟ್ಟಿದ್ದಾರೆ. ಇಸ್ರೇಲ್ ಲಾಬಿ ನಾಯಕರು ಟ್ರಂಪ್ ವಿರುದ್ಧ ತಿರುಗಿ ಬಿದ್ದಿರೋದು. ಅವರ ವಾದ ಇದೆ, ಯಾಕಂದರೆ ಯಹೂದಿಗಳು ಮೇಜರ್ ಆಗುತ್ತಾರೆ ನಿಮ್ಗೆ ಅಮೆರಿಕಕ್ಕೆ ಹೋದರೆ. ಆ ಕಾರಣಕ್ಕಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎನ್ನುವಂಥದ್ದೊಂದು ಸುದ್ದಿ ಇದೆ. ಅಂದರೆ ಅಮೆರಿಕ ಗುಪ್ತಚರ ಸಂಸ್ಥೆಯ ನಿರ್ದೇಶಕ ಜಾನ್ ಕ್ಲಿಫರ್ ಎನ್ನುವಂಥ ಒಬ್ಬ ವ್ಯಕ್ತಿ ಮತ್ತು ಮಾರ್ಕ್ ರುಬಿಯೋ ಇವರೆಲ್ಲ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇರಾನ್ ತನ್ನ ಯುರೇನಿಯಮನ್ನು ನಾಶ ಮಾಡುವ ಯೋಜನೆಯನ್ನು ಬಿಡಬೇಕು, ಬಟ್ ಅದನ್ನು ಮಾಡಲ್ಲ. ಒಪ್ಪಂದದ ಮುಖಾಂತರ ಸಮಯವನ್ನು ತೆಗೆದುಕೊಳ್ತಾ ಇದೆ. ಅಂದರೆ ಈಗ ನಾನು ಒಪ್ಪಂದ ಮಾಡ್ಕೊಳ್ತೀನಿ, ಆ ಕಾರ್ಯಕ್ರಮದಿಂದ ಹಿಂದೆ ಸರಿತೀನಿ ಅಂತ ಹೇಳುವ ಮುಖಾಂತರ ಸಮಯವನ್ನು ತೆಗೆದುಕೊಳ್ತಿದ್ದಾರೆ ಅಂತ. ಒನ್ಸ್ ಅಗೇನ್ ಅದೇ ಉಲ್ಲೇಖ ಮಾಡೋದು, 15ರಲ್ಲಿ ಒಪ್ಪಂದ ಆಯಿತು, ಬಿಡಬೇಕಾಗಿತ್ತು, ಬಟ್ ರಹಸ್ಯವಾಗಿ ಅದೆಲ್ಲವೂ ಕೂಡ 60% ಆಗ್ತಾ ಹೋಯಿತು. ಇವತ್ತು ಕೆಲ ನಾಯಕರಿಗಿರುವಂಥ ಆತಂಕ, ಪದೇ ಅಮೆರಿಕ ಜೊತೆಗೆ ಇವರು ಒಪ್ಪಂದವನ್ನು ಮಾಡಿಕೊಳ್ತಾರೆ, ಈ ಒಪ್ಪಂದವನ್ನು ಮಾಡಿಕೊಂಡ ನಂತರವೂ ಕೂಡ ಅದರಲ್ಲಿ ಮತ್ತೆ ಮುನ್ನುಗ್ತಾರೆ ಅನ್ನುವಂಥದ್ದು. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ ಅವರು. ಏನಂತ?
ಉತ್ತರ ಕೊರಿಯಾ ಮತ್ತು ಅಮೆರಿಕಾದ ನಡುವೆ 1994ರಲ್ಲಿ ಒಂದು ಒಪ್ಪಂದ ಆಗುತ್ತೆ. ಏನು ಒಪ್ಪಂದ ಅಂತ ಹೇಳಿದ್ರೆ, ಅವರು ಯಾವುದೇ ಕಾರಣಕ್ಕೂ ಪರಮಾಣು ಬಾಂಬ್ಗಳನ್ನು ತಯಾರು ಮಾಡೋದಿಲ್ಲ ಅಂತ ಅಮೆರಿಕ ಜೊತೆಗೆ ಒಪ್ಪಂದ ಮಾಡ್ಕೊಳ್ತಾರೆ 1994ರಲ್ಲಿ. ಅದಾದ ನಂತರ ಒಂದು ಬೆಳವಣಿಗೆಗಳಾಗುತ್ತೆ. ಅಂತಾರಾಷ್ಟ್ರೀಯ ಪರಮಾಣು ಅಧಿಕಾರಿಗಳಿಗೆ ಅವರು ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಇರಾನ್ ಹೇಗೆ ತನ್ನ ನಂಟಾಜ್ ಆಗಿರ್ಬೋದು ಇಸ್ಫಹಾನ್ ಕೇಂದ್ರಗಳಿಗೆ ಯಾವುದೇ ಅಂತಾರಾಷ್ಟ್ರೀಯ ಪರಮಾಣು ಕೇಂದ್ರಗಳ ಅಧಿಕಾರಿಗಳನ್ನು ಬಿಡಲ್ಲ, ನಮ್ಮ ದೇಶಗಳಿಗೆ ಕಾಲಿಡತಕ್ಕದ್ದಲ್ಲ ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಬರ್ತಾರಲ್ಲ, ಅವತ್ತು ಇದೇ ಉತ್ತರ ಕೊರಿಯಾ ಕೂಡ ಅಮೆರಿಕಕ್ಕೆ ಭರವಸೆ ಕೊಡುತ್ತೆ, ನಾನು ಯಾವುದೇ ಕಾರಣಕ್ಕೂ ಪರಮಾಣನ್ನ ತಯಾರು ಮಾಡೋದಿಲ್ಲ ಅಂತ ಒಪ್ಪಂದ ಆಯ್ತು 94ರಲ್ಲಿ. ಅದಾದ ನಂತರ ಅಂತಾರಾಷ್ಟ್ರೀಯ ಅಧಿಕಾರಿಗಳು ಬರುವುದಕ್ಕೆ ನಿರ್ಬಂಧವನ್ನು ವಿಧಿಸಲಾಯಿತು. ಒಂದು ಬೆಳವಣಿಗೆ ನಿಮಗೆಲ್ಲ ನೆನಪಿದೆ, ಈ ಹಿಂದೆ ಒಂದು ಒಪ್ಪಂದ ಆಗಿತ್ತು, ಯಾರು ಕೂಡ 5 ರಾಷ್ಟ್ರಗಳನ್ನು ಹೊರತುಪಡಿಸಿ ಮತ್ತೊಂದು ರಾಷ್ಟ್ರ ಪರಮಾಣು ಬಾಂಬ್ಗಳನ್ನು ತಯಾರು ಮಾಡಬಾರದು ಅನ್ನೋದಕ್ಕೆ ಒಂದು ಒಪ್ಪಂದ ಆಗಿತ್ತು, ಅದಕ್ಕೆ ಸಹಿ ಮಾಡೋದು. ಆ ಒಪ್ಪಂದಕ್ಕೆ ಉತ್ತರ ಕೊರಿಯಾವು ಕೂಡ ಸಹಿ ಮಾಡಿತ್ತು. ನೀವು 94ರಲ್ಲಿ ಒಪ್ಪಂದ ಆಗಿ ಸರಿಸುಮಾರು ಒಂದು 15-16 ವರ್ಷಗಳ ನಂತರ 2003ರಲ್ಲಿ ಆ NPT ಒಪ್ಪಂದದಿಂದ ಉತ್ತರ ಕೊರಿಯಾ ಹೊರಗೆ ಬರುತ್ತೆ. ಒಂದು ಕಡೆ ತಯಾರು ಮಾಡಲ್ಲ ಅಂತ ಹೇಳ್ತಾ ಇದ್ದಂಥ ಉತ್ತರ ಕೊರಿಯಾ 2003ರಲ್ಲಿ ನಾನು ತಯಾರು ಮಾಡ್ತೀನಿ ಅನ್ನುವಂಥ ಮೆಸೇಜ್ ಅನ್ನು ಕೊಡೋ ಪ್ರಯತ್ನ. ಅಂದರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಒಪ್ಪಂದದ ಮುಖಾಂತರ ಸಮಯವನ್ನು ತೆಗೆದುಕೊಂಡು ಯಾರಿಗೂ ಕೂಡ ಗೊತ್ತಾಗತ್ತಂತೆ ರಹಸ್ಯವಾಗಿ ಯುರೇನಿಯಂ ಅನ್ನು ಪುಷ್ಟೀಕರಣ ಮಾಡೋದು. ಉತ್ತರ ಕೊರಿಯಾ ಏನು ಮಾಡ್ತು, ಪಾಕಿಸ್ತಾನದಿಂದ ರಹಸ್ಯವಾಗಿ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ತರಿಸ್ಕೊಳ್ತು. ಅದಾದ ನಂತರ ಅದರಲ್ಲಿ ಪುಷ್ಟೀಕರಣ ಮಾಡಲಾಯಿತು. 2003ರಲ್ಲಿ ಒಪ್ಪಂದದಿಂದ ಹೊರಗಡೆ ಬಂದರು. 2006ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭೂಗತವಾಗಿ ಅವರು ಪರಮಾಣು ಬಾಂಬ್ಗಳನ್ನು ಪರೀಕ್ಷೆ ಮಾಡೋ ಪ್ರಯತ್ನವನ್ನು ಮಾಡಿದರು. ಯಾರು? ಉತ್ತರ ಕೊರಿಯಾದವರು. ಇವತ್ತು ಬೇರೆ ಬೇರೆ ನಾಯಕರು ಅಥವಾ ಇಸ್ರೇಲ್ನವರು ಆತಂಕ ಏನು ವ್ಯಕ್ತಪಡಿಸಿದ್ದಾರೆ, ಅವತ್ತು ಉತ್ತರ ಕೊರಿಯಾ ಒಪ್ಪಂದ ಮಾಡಿಕೊಂಡು ಕೈ ಕೊಟ್ಟಿತ್ತು, ನೀವು ಅವತ್ತು ಕೈ ಸುಟ್ಕೊಂಡಿದ್ರಿ. ಇವತ್ತು ಇರಾನ್ ಕೂಡ ಹಾಗೆ ಮಾಡ್ತಾ ಇದೆ, ಸಮಯವನ್ನು ತೆಗೆದುಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಅವರೆಲ್ಲ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಭಾಗ. ಮತ್ತೊಂದು ಕಡೆ ನೀವು ನೋಡಿ, ಈ ಅನೇಕ ಜನ ಮೃತಪಟ್ಟಿದ್ದಾರೆ, ಎಲ್ಲವೂ ಕೂಡ ಆಗ್ತಾ ಇದೆ ಅಂತ. ನಿಮಗೆ 1963ರಲ್ಲಿ ಜಾನ್ ಎಫ್ ಕೆನಡಿ ಇಸ್ರೇಲ್ ಪರಮಾಣು ಬಾಂಬ್ ತಯಾರು ಮಾಡ್ತಾ ಇದೆ ಅಂತ ಒಂದು ಅವರು ಪತ್ರ ಬರೀತಾರೆ. ಅದಾದ ನಂತರ ಅವರ ವ್ಯಕ್ತಿಯ ಹತ್ಯೆಯೂ ಕೂಡ ಆಗುತ್ತೆ. ಅಂದರೆ ಕೆಲ ನಾಯಕರು ಮೃತಪಟ್ಟಿದ್ದಾರೆ, ಕೆಲವರು ಅಧಿಕಾರವನ್ನು ಕಳೆದುಕೊಂಡಿದ್ದಾರೆ ಅಂತ, ಇಸ್ರೇಲ್ನ ಬೇರೆ ಬೇರೆ ಕಾರಣಕ್ಕಾಗಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಕ್ಕೆ. ಮತ್ತೊಂದು ಕಡೆ ನೆತನ್ಯಾಹು ಸುಳ್ಳು, ಟ್ರಂಪ್ಗೆ ಜ್ಞಾನೋದಯ ಆಗಿದೆ. ಅವರೇನೋ ಹೇಳಿದ್ರಂತೆ, ಇರಾನ್ ಸುಲಭವಾಗಿ ನಮ್ಮ ಕೈಗೆ ಸಿಕ್ಕಿಬಿಡುತ್ತೆ, ನಮ್ಮ ದಾಳಿಗೆ ವಿಲವಿಲ ಅಂದ್ಬಿಡುತ್ತೆ ಅಂತ ಒಂದೆಲ್ಲ ಮಾಹಿತಿ ಕೊಟ್ಟಿದ್ರು ಅಂತ. ಆದರೆ ಇವತ್ತು ಹೋಗ ಆಗಲಿಲ್ಲ, ದಾಳಿಗೆ ಶರಣಾಗತಿ ಆಗುತ್ತಂತ ಹೇಳಿದ್ರಂತೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಕ್ರೇಜಿ ನಾಯಕ ಅಂತೆಲ್ಲ ಹೇಳಿದರು, ಹುಚ್ಚ ನಾಯಕ ಆತ ನನ್ನ ಮಾತು ಕೇಳಿಬಿಟ್ಟೆ ನಾನು ಅಂತ. ಅದಾದ ನಂತರ ಏನು ಮಾಡಿದ್ರು, ಹುಚ್ಚ ನಾಯಕ ಅಂತ ಬೆಂಜಮಿನ್ ನೆತನ್ಯಾಹು ಅವರನ್ನು ಹೊಗಳಿದ್ರು. ಅದಾದ ನಂತರ ಇರಾನ್ ನಾಯಕರು ಬುದ್ಧಿವಂತರು, ಶಕ್ತಿಶಾಲಿಗಳಂತೆಲ್ಲ ಹೇಳಿದರು. ನೀವು ನೋಡಿ, ಈ ಬೆಂಜಮಿನ್ ನೆತನ್ಯಾಹು ಅವರ ಮಾತುಗಳನ್ನು ಕೇಳಿ ಡೊನಾಲ್ಡ್ ಟ್ರಂಪ್ ಅವರು ಇವತ್ತು ಕೆಟ್ಟರು. ಅಮೆರಿಕ ಇದೇ ಮೊದಲ ಬಾರಿಗೆ ಅಲ್ಲ ಈ ಥರ ಕೈ ಸುಟ್ಕೊಳ್ತಾ ಇರೋದು. 1991ರಲ್ಲಿ ಕ್ಯೂಬಾದಿಂದ ಒಂದು ಕ್ರಾಂತಿಕಾರಿಗಳ ಗುಂಪು ಎಲ್ಲಿಗೆ ಬರುತ್ತೆ, ಅಮೆರಿಕಕ್ಕೆ ಬರುತ್ತೆ. ಒಂದು ಕ್ರಾಂತಿಕಾರಿಗಳ ಗುಂಪು ಅದು. ಆ ಕ್ರಾಂತಿಕಾರಿಗಳ ಗುಂಪು ಬಂದು ಅಮೆರಿಕಾದ ಅಧ್ಯಕ್ಷರಾಗಿದ್ದಂಥ ಜಾನ್ ಎಫ್ ಕೆನಡಿ ಅವರಿಗೆ ಮನವರಿಕೆ ಮಾಡ್ತಾರೆ, ಇಲ್ಲ ನೀವು ಕ್ಯೂಬಾದ ಮೇಲೆ ಸಣ್ಣ ದಾಳಿ ಮಾಡಬೇಕು. ಒಂದು ಸಣ್ಣ ದಾಳಿ ಆದರೆ ಫೆಡೆಲ್ ಕ್ಯೂಸ್ಟ್ರೋ ಎನ್ನುವಂಥ ಒಬ್ಬ ವ್ಯಕ್ತಿ ಆ ರಾಜ್ಯವನ್ನು ಆಳ್ತಾ ಇರ್ತಾರೆ, ನೀವು ಅಲ್ಲಿ ದಾಳಿ ಮಾಡಿದರೆ ಇಡೀ ದೇಶ ನಿಮ್ಮ ವಶಕ್ಕೆ ಬರುತ್ತೆ, ದಂಗೆ ಆಗಿಬಿಡುತ್ತೆ ಅಂತ. ವಿಪರ್ಯಾಸ ನೋಡಿ, ಆ ಕ್ರಾಂತಿಕಾರಿಗಳ ಮಾತನ್ನು ಕೇಳಿಕೊಂಡು ಅವತ್ತು ಅಮೆರಿಕ ದಾಳಿ ಮಾಡ್ತು. ಕ್ಯೂಬಾದಲ್ಲಿ 3 ದಿನಕ್ಕೆ ಸೋತು ಸುಣ್ಣವಾಗಿತ್ತು ಅಮೆರಿಕ. ಯಾರು? ಪರರ ಮಾತು ಕೇಳಿ ದಾಳಿ ಮಾಡಿದ್ದಕ್ಕೆ ಒಂದು ಎಕ್ಸಾಂಪಲ್ಲು. ಎರಡನೇ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ 2003ರಲ್ಲಿ ಇರಾಕ್ನ ಮೇಲೆ ಅಮೆರಿಕ ದಾಳಿ ಮಾಡ್ತಲ್ಲ, ಇರಾಕ್ನ ವಿರೋಧ ಪಕ್ಷದ ಒಬ್ಬ ನಾಯಕ ಬಂದು ಹೇಳ್ತಾನೆ, ಸದ್ದಾಂ ಹುಸೇನ್ ಜೈವಿಕ ಮತ್ತು ರಾಸಾಯನಿಕ ಶಸ್ತ್ರಾಸ್ತ್ರಗಳನ್ನು ತೆಗೆದಿಟ್ಟಿದ್ದಾರೆ. ಅಹಮದ್ ಚಲಾಬಿ ಎನ್ನುವಂಥ ಒಬ್ಬ ವಿರೋಧ ಪಕ್ಷದ ನಾಯಕ. ಅಹಮದ್ ಚಲಾಬಿ ಬಂದು ಅಮೆರಿಕಕ್ಕೆ ಮಾಹಿತಿ ಕೊಡ್ತಾನೆ, ಜಗತ್ತನ್ನೇ ನಾಶ ಮಾಡಿಬಿಡ್ತಾನೆ ಸದ್ದಾಂ ಹುಸೇನ್, ನೀವು ದಾಳಿ ಮಾಡಬೇಕು ಅಂತ. ಹೌದು, ಅಮೆರಿಕ ಈ ಅಹ್ಮದ್ನ ಮಾತು ಕೇಳ್ಕೊಂಡು ದಾಳಿ ಮಾಡ್ತು. ಕೊನೆಗೇನಾಯಿತು? ಯಾವುದೇ ನಾಶಕಗಳೂ ಕೂಡ ಅಮೆರಿಕದ ಕೈಗೆ ಸಿಗಲ್ಲ. ಸಂಪೂರ್ಣವಾಗಿ ಅವರು ಸರಿಸುಮಾರು ಒಂದು 8 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಅಮೆರಿಕ ಈ ಯುದ್ಧದಲ್ಲಿ ಕಳೆದುಕೊಳ್ಳುತ್ತೆ. ಗಮನಿಸಬೇಕಾದಂಥ ಸಂಗತಿ. ಅಂದರೆ ನಾನು ಹೇಳ್ತಾ ಇರೋದು, ಅಮೆರಿಕದ ಇತಿಹಾಸದಲ್ಲಿ ಅದು ವಿಯೆಟ್ನಾಂ ಯುದ್ಧ ಆಗಿರ್ಬೋದು, ಬೇರೆ ಬೇರೆ ಯುದ್ಧದ ಸಮಯದಲ್ಲೂ ಕೂಡ ಪರರ ಮಾತುಗಳನ್ನು ಕೇಳಿಕೊಂಡು ನಮಗೆ ಗೆಲುವು ಸಿಗುತ್ತೆ ಅಂತ ಅಮೆರಿಕ ದಾಳಿ ಮಾಡಿದಾಗ ಸೋತು ಸುಣ್ಣವಾಗಿರುವಂತಹ ಉದಾಹರಣೆ ಇದೆ. ಒನ್ಸ್ ಅಗೇನ್ ಅದೇ ತಪ್ಪನ್ನು ಡೊನಾಲ್ಡ್ ಟ್ರಂಪ್ ಅವರು ಮಾಡಿದ್ರಾ, ನೆತನ್ಯಾಹು ಅವರಿಗೆ ಸುಳ್ಳು ಹೇಳಿದ್ರಾ ಅಂತ ನಾನು ಮೊನ್ನೆ ಇದ್ರ ಬಗ್ಗೆ ಹೇಳ್ತಾ ಇದ್ದೆ. ಒಂದು 2 ತಂಡಗಳು ಬಂದು ಡೊನಾಲ್ಡ್ ಟ್ರಂಪ್ ಅವರನ್ನು ಅಪ್ರೋಚ್ ಮಾಡಿದ್ರಂತೆ. ಇಸ್ರೇಲ್ನ 2 ತಂಡಗಳು ಬಂದು ಅಪ್ರೋಚ್ ಮಾಡಿದ್ರಂತೆ. ಸಾಕು, ಸಣ್ಣ ದಾಳಿ ಸಾಕು, ಉಭಯ ದೇಶಗಳು ಸೇರಿಕೊಂಡು ದಾಳಿ ಮಾಡಿದರೆ ಎಲ್ಲಿ ಇರುತ್ತೆ ಇರಾನ್ ಅಂತ. ಬಟ್ ಇರಾನ್ ಹೆಂಗೆ ಪ್ರತಿರೋಧ ತೋರಿಸ್ತದೆ ನಿಮಗೆಲ್ಲ ಗೊತ್ತಿದೆ. ನಾಯಕರುಗಳನ್ನು ಕಳೆದುಕೊಂಡ್ರು. ಅದಾದ ನಂತರ ತಮ್ಮ ಬಳಿ ಇದ್ದಂತಹ ಕಡಿಮೆ ವೆಚ್ಚದ ಡ್ರೋನ್ಗಳ ಮುಖಾಂತರ ಅಮೆರಿಕದ ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನು ಮಾಡಿದರು. ಇದೀಗಾಗಿ ಏನು ಹೇಳಿದ್ರು, ನೆತನ್ಯಾಹು ಹುಚ್ಚ ಅನ್ನೋ ಹೇಳಿಕೆಯನ್ನು ಕೊಟ್ಟು ಅದಾದ ನಂತರ ಇವರನ್ನ ಬುದ್ಧಿವಂತರು ಅನ್ನುವಂಥ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಇರಾನನ್ನು ಹೊಗಳೋ ಪ್ರಯತ್ನವನ್ನು ಮಾಡಿದರು. ಇದು ಅಮೆರಿಕ ಮತ್ತು ಇಸ್ರೇಲ್ ನಡುವೆ ಆಗ್ತಾ ಇರುವಂತಹ ಬೆಳವಣಿಗೆ ಅಂತ ಹೇಳಲಾಗ್ತಾ ಇದೆ.
ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ USA ಲಿಬರ್ಟಿ, ಇಸ್ರೇಲ್ ದ್ರೋಹ. ಹೆಂಗೆ ನೋಡಿ ನೀವು, 1967 ಜೂನ್ 8ನೇ ತಾರೀಕಿಗೆ ಅಮೆರಿಕ ಹಡಗಿನ ಮೇಲೆ ಇಸ್ರೇಲ್ ದಾಳಿ ಮಾಡಿತು. ಒಂದು ಈಜಿಪ್ಟಿನ ಪ್ರದೇಶದಲ್ಲಿ ಒಂದು ಇಂಟೆಲಿಜೆನ್ಸ್ ಮಾಹಿತಿಯನ್ನು ಕಲೆ ಹಾಕೋದಕ್ಕಾಗಿ ಒಂದು ಪಡೆ ನಿಯೋಜನೆ ಆಗಿರುತ್ತೆ. ಒಂದು ಹಡಗದು ಇಂಟೆಲಿಜೆನ್ಸ್ ಮಾಹಿತಿಯನ್ನು ತೆಗೆದುಕೊಳ್ಳೋದಕ್ಕೆ ಒಂದು ಈಜಿಪ್ಟಿನ ಪ್ರದೇಶದಲ್ಲಿ. ಈ ಪ್ರದೇಶದಲ್ಲಿ ನಿಯೋಜನೆ ಆಗಿದ್ದಂಥ ಹಡಗಿನ ಮೇಲೆ ಯಾರು ದಾಳಿ ಮಾಡ್ತಾರೆ? ಇಸ್ರೇಲ್ನ ಜೆಟ್ ವಿಮಾನಗಳು ಮತ್ತು ಟಾರ್ಫಿಡೋಗಳಿಗೆ 34 ಅಮೆರಿಕನ್ನರು ಬಲಿಯಾಗ್ತಾರೆ. 34 ಅಮೆರಿಕನ್. ಜೂನ್ 8ನೇ ತಾರೀಕು 1967, ಒಂದು 6 ದಿನದ ಯುದ್ಧ ಇದು. ಇಸ್ರೇಲ್ ಪಡೆ ಅಮೆರಿಕದ ಗೂಢಾಚಾರಿ ಹಡಗುಗಳು USS ಲಿಬರ್ಟಿ ಮೇಲೆ ದಾಳಿ ಆಗುತ್ತೆ. ಇಂಟೆಲಿಜೆನ್ಸ್ ಮಾಹಿತಿಯನ್ನೆಲ್ಲ ಕಲೆ ಹಾಕಲಾಗ್ತಾ ಇತ್ತು. ಇಸ್ರೇಲ್ ಪಡೆ ದಿಢೀರಾಗಿ ಸರಣಿ ಬಾಂಬ್ ಮತ್ತು ಕ್ಷಿಪಣಿ ದಾಳಿ ಆಯಿತು. ಇದರ ಪರಿಣಾಮ 34 ಜನ ಮೃತಪಟ್ಟರು, 171 ಜನ ಈ ಘಟನೆಯಲ್ಲಿ ಗಾಯಗಳಾದರು. ಅಮೆರಿಕಾದ ಕ್ಷಮೆ ಯಾಚನೆ ಮಾಡಿದ್ರು, ಇಲ್ಲ ನಮಗೆ ಗೊತ್ತಾಗಲಿಲ್ಲ, ನಾವು ಈಜಿಪ್ಟ್ನ ಹಡಗಂತ ಅನ್ಕೊಂಡ್ಬಿಟ್ಟಿದ್ವಿ, ಹೀಗಾಗಿ ದಾಳಿ ಆಯಿತು ಅಂತ. ಈ ಪ್ರಕರಣದ ಬಗ್ಗೆ, ಈ ಹಡಗಿನ ದಾಳಿ ಆಯ್ತಲ್ಲ, ಅಮೆರಿಕ ಮತ್ತು ಇಸ್ರೇಲ್ ಕೂಡ ಇದ್ರ ಬಗ್ಗೆ ತನಿಖೆಯನ್ನು ಮಾಡೋದಕ್ಕೆ ಶುರು ಮಾಡುತ್ತೆ. ತನಿಖೆಯ ಫಲಿತಾಂಶ ನಮಗೆಲ್ಲ ಆಶ್ಚರ್ಯ ಆಗುತ್ತೆ. ತನಿಖೆಯ ಫಲಿತಾಂಶ ಏನು ಅಂತ ಹೇಳಿದ್ರೆ, ಇದೊಂದೊಂದು ದುರದೃಷ್ಟಕರ ತಪ್ಪು ಅಂತ ಅಮೆರಿಕಾನು ಕೂಡ ಹೇಳುತ್ತೆ, ಅವತ್ತು ಇಸ್ರೇಲ್ ಕೂಡ ಹೇಳ್ಬಿಡುತ್ತೆ. ಏನೋ ಬೈ ಮಿಸ್ಟೇಕ್ ಆಗಿರುವಂತಹ ತಪ್ಪು ಅಂತ. ಯಾಕೆ ನಿಲುವನ್ನು ಇಸ್ರೇಲ್ನ ವಿಚಾರದಲ್ಲಿ ಅಮೆರಿಕ ತೆಗೆದುಕೊಳ್ಳುತ್ತೆ? ಕೆಲವೊಂದಿಷ್ಟು ರಾಜತಾಂತ್ರಿಕ ಕಾರಣಗಳಿದೆ. ಅಮೆರಿಕದ ರಾಜಕಾರಣದಲ್ಲಿ ಇಸ್ರೇಲ್ನ ಹಿಡಿತಾ ಇದೆ. ಯಾವ ಕಾರಣಕ್ಕೆ ಅಂತ, ಅಲ್ಲೊಂದು AIPAC ಎನ್ನುವಂಥ ಒಂದೊಂದು ಪ್ರಭಾವ ಇದೆ. ಏನಿದು? ಅಮೆರಿಕನ್ ಇಸ್ರೇಲ್ ಪಬ್ಲಿಕ್ ಅಫೇರ್ಸ್ ಕಮಿಟಿ ಅಂತ ಒಂದು ಕಮಿಟಿ ಇದು. ಈ ಕಮಿಟಿ ಹೆಂಗ್ ಮಾಡುತ್ತೆ ಅಂತ ಹೇಳಿದ್ರೆ, ಅದು ಡೆಮೊಕ್ರೆಟಿಕ್ ಪಾರ್ಟಿಯ ಜೊತೆಗೂ ಕೂಡ ಸಕ್ರಿಯವಾಗಿದೆ, ರಿಪಬ್ಲಿಕನ್ ಪಾರ್ಟಿ ಕ್ಯಾಂಡಿಡೇಟ್ ಜೊತೆಗೂ ಕೂಡ ಸಕ್ರಿಯವಾಗಿರುತ್ತೆ. ಕೆಲಸ ಏನು ಅಂತ ಹೇಳಿದ್ರೆ, ಯಾರು ಇಸ್ರೇಲ್ನ ಅಸ್ತಿತ್ವ ಅಥವಾ ಇಸ್ರೇಲ್ನ ಪರವಾಗಿ ಮಾತನಾಡ್ತಾರೋ ಅವರ ವಿರುದ್ಧ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಚುನಾವಣೆಯಲ್ಲಿ ಗೆಲ್ಸ್ಕೊಂಡ್ ಬರ್ತಾರೋ. ಅವ್ರು ರಿಪಬ್ಲಿಕನ್ ಆಗಿರಲಿ, ಡೆಮೋಕ್ರೆಟಿಕ್ ಪಾರ್ಟಿಯರಾಗಿರಲಿ, ಯಾವುದೇ ಪಾರ್ಟಿ ಇವ್ರಿಗೆ ಗೊತ್ತಿಲ್ಲ, ಬಟ್ ಅವ್ರು ಇಸ್ರೇಲ್ ಪರವಾಗಿ ಮಾತನಾಡ್ತಾರ, ಓಕೆ, ಅವರನ್ನು ಗೆಲ್ಸೋದು. ಯಾರಾದರೂ ಇಸ್ರೇಲ್ನ ನೀತಿ ರಿವಾಜುಗಳನ್ನು ಯಾರಾದರೂ ವಿರೋಧ ಮಾಡಿದ್ರೆ ಅವರ ವಿರುದ್ಧ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಪರಿಣಾಮ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ಸೋಲಿಸುವ ಪ್ರಯತ್ನಗಳಾಗುತ್ತೆ. ನೀವು ಗಮನಿಸಬೇಕಾದಂತಹ ಸಂಗತಿ ಅಂತ ಹೇಳಿದ್ರೆ, ಯಹೂದಿ ಸಮುದಾಯ ಯಾರು ಇಸ್ರೇಲ್ ಪರವಾಗಿರ್ತಾರೋ ಅವರನ್ನು ಗೆಲ್ಲಿಸ್ತಾರೆ, ಅವರು ಯಾರು ಸೋಲಿಸುವಂತಹ ಕೆಲಸ ಇದೆ. ಇದಕ್ಕಾಗಿಯೇ 800 ಕೋಟಿ ರೂಪಾಯಿ ಹಣವನ್ನು ಕಳೆದ ಬಾರಿ ಈ ಕಮಿಟಿ ಏನಿದೆ, ಈ ಕಮಿಟಿಯವರು ಖರ್ಚು ಮಾಡಿದ್ದಾರೆ 800 ಕೋಟಿ ರೂಪಾಯಿ. ಈ ಕಾರಣಕ್ಕಾಗಿ ಅಮೆರಿಕದ ಡೆಮೋಕ್ರೆಟಿಕ್ನವರಾಗಿರ್ಬೋದು, ರಿಪಬ್ಲಿಕನ್ನವರಾಗಿರ್ಬೋದು, ಯಾರು ಕೂಡ ಯಹೂದಿಗಳ ವಿರುದ್ಧ ಮಾತನಾಡಲ್ಲ, ಯಾರು ಕೂಡ ಇಸ್ರೇಲ್ನ ವಿರುದ್ಧ ಯಾವುದೇ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಲ್ಲ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ನಾನು ಅವಾಗಲೇ ಹೇಳ್ತಾ ಇದ್ದೆ. 1992 ಒಂದು ಘಟನೆ. ಜಾರ್ಜ್ ಬುಷ್ ಅವರು ಅಮೆರಿಕದ ಅಧ್ಯಕ್ಷರಾಗಿದ್ದರು. ಅಮೆರಿಕದ ಅಧ್ಯಕ್ಷರಾದಂತಹ ಸಮಯದಲ್ಲಿ ಇಸ್ರೇಲ್ ಅವರು ಕೆಲವೊಂದಿಷ್ಟು ಹೊಸ ವಸಾಹತುಶಾಹಿಗಳನ್ನು ಸೃಷ್ಟಿ ಮಾಡೋದಕ್ಕೆ ಹೋಗ್ತಾರೆ. ಆ ಬುಷ್ ಅವರು ಏನು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಇಸ್ರೇಲ್ನವರು ಈ ವಸಾಹತುಶಾಹಿಗಳನ್ನು ಸ್ಥಾಪನೆ ಮಾಡಬಾರದು ಅಂತ ಹೇಳಿದ್ದ ಮಾತ್ರವಲ್ಲದೆ ಅವ್ರು ಏನು ಮಾಡ್ತಾರೆ, ಒಂದು $10 ಬಿಲಿಯನ್ ಹಣವನ್ನು ಆರ್ಥಿಕವಾಗಿ ಅವ್ರ ಮೇಲೆ ನಿರ್ಬಂಧ ಹೇರ್ಬಿಡ್ತಾರೆ. ಯಾವುದೇ ಕಾರಣಕ್ಕೆ ಈ ಹಣವನ್ನು ಕೊಡೋದಿಲ್ಲ ಅಂತ. ಪರಿಣಾಮ ಏನಾಗುತ್ತೆ ನೋಡಿ, 1992 ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ಬರುತ್ತೆ. ಯಾವ ಯಹೂದಿ ಸಮುದಾಯಗಳ ವಿರುದ್ಧ ಇವರು ನಿರ್ಣಯವನ್ನು ತೆಗೆದುಕೊಂಡ್ರಲ್ಲ, ಅದೇ ಯಹೂದಿ ಸಮುದಾಯ 92 ಚುನಾವಣೆಯಲ್ಲಿ ಬುಷ್ ಅವರಿಗೆ ಕೈ ಕೊಡುತ್ತೆ. ಕೇವಲ 10% ಮತ ಸಿಗುತ್ತೆ ಇವರಿಗೆ. ಒಟ್ಟಾರೆ ಚುನಾವಣೆಯಲ್ಲಿ ಸೋತು ಹೋಗ್ಬಿಡ್ತಾರೆ. ಇದರರ್ಥ ಯಾರು ಯಹೂದಿಗಳನ್ನ ಅವರ ವಿರುದ್ಧ ಹೋಗ್ತಾರೋ ಅವರನ್ನ ಸೋಲಿಸ್ತೀವಿ ಎನ್ನುವಂತ ನಿರ್ಧಾರ. ಈ ಕಾರಣಕ್ಕಾಗಿ ಅಮೆರಿಕಾದಲ್ಲಿ ಇಂಥದ್ದೊಂದು ಬೆಳವಣಿಗೆ. ಮತ್ತೊಂದು ಕಡೆ 7 ದಶಕಗಳ ಒಂದು ವಿಶೇಷ ಸಂಬಂಧ ಇದೆ. ಯಾರ್ಯಾರಿಗೆ? ಇದೇ ಅಮೆರಿಕ ಮತ್ತು ಇಸ್ರೇಲ್. ನಾವು ಅನೇಕ ಬಾರಿ ಇದ್ರ ಬಗ್ಗೆ ಮಾತನಾಡಿದ್ದೀವಿ. 1948 ಇಸ್ರೇಲ್ ಉದಯ ಆಯಿತು. ಯುರೋಪಿಯನ್ ಬೇರೆ ಬೇರೆ ಕಡೆ ಇದ್ದಂತಹ ಎಲ್ಲರೂ ಕೂಡ ಬಂದು ಇಸ್ರೇಲನ್ನು ಸ್ವತಂತ್ರಗೊಳಿಸಿದ್ರು. ಅದಾಗಿ 11 ನಿಮಿಷಗಳಿಗೆ ಅಮೆರಿಕ ಇದಕ್ಕೆ ಮಾನ್ಯತೆಯನ್ನು ಕೊಡ್ತು. ಯಾರು? ಅಮೆರಿಕಾದವರು ಮಾನ್ಯತೆಯನ್ನು ಕೊಟ್ಟರು. ಮೇ 14, 1948 ಅಮೆರಿಕದ ಹ್ಯಾರಿ ಎಸ್ ಟ್ರೂಮನ್ ಮಾನ್ಯತೆಯನ್ನು ಕೊಟ್ಟರು. ಅವತ್ತು ಅವರು ಅಮೆರಿಕದ ಅಧ್ಯಕ್ಷರಾಗಿದ್ದರು. ಅವತ್ತು ಅಮೆರಿಕ ನೋಡಿ ಗಮನಿಸಬೇಕಾದಂತಹ ಸಂಗತಿ, ಟ್ರೂಮನ್ ಅಧ್ಯಕ್ಷರಾಗಿದ್ದರು, ಮಾನ್ಯತೆಯನ್ನು ಕೊಟ್ಟರು. ಅವತ್ತು ಅಮೆರಿಕದ ರಕ್ಷಣಾ ಕಾರ್ಯದರ್ಶಿಯಾಗಿ ಜಾರ್ಜ್ ಮಾರ್ಷಲ್ ಅಂತ ಒಬ್ಬರು ಇರ್ತಾರೆ. ಆ ವ್ಯಕ್ತಿ ಹೇಳ್ತಾರೆ, ನೀವು ಏನಾದರೂ ಇಸ್ರೇಲ್ಗೆ ಮಾನ್ಯತೆಯನ್ನು ಕೊಟ್ಟರೆ ನಾವು ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳ ವಿರೋಧವನ್ನು ಕಟ್ಕೊಳ್ಬೇಕಾಗತ್ತೆ, ಯಾವುದೇ ಕಾರಣಕ್ಕೂ ಮಾನ್ಯತೆ ಮಾಡಬೇಡಿ ಅಂತ ಹೇಳ್ತಾರೆ. ಆವಾಗ ಟ್ರೂಮನ್ ಅವರು ಅವರ ಮಾತಿಗೆ ಬೆಲೆಯನ್ನು ಕೊಡದೆ ನಾವು ಇಸ್ರೇಲ್ನ ಜೊತೆಗಿರ್ತೀವಿ ಎನ್ನುವ ಕಾರಣಕ್ಕಾಗಿ ಇಸ್ರೇಲ್ಗೆ ಅವರು ಮಾನ್ಯತೆಯನ್ನು ಕೊಟ್ಟಿದ್ದು. ಇದಕ್ಕೆ ಕಾರಣ ಸಹಜವಾಗಿದೆ. ನಿಮಗೆ ಯುರೋಪಿಯನ್ ಆಗಿರ್ಬೋದು, ಅದಾದ ನಂತರ ಹಿಟ್ಲರ್ನ ಅವಧಿಯ ಸಮಯದಲ್ಲಿ ಒಂದು ಮಾರಣ ಹೋಮ ಆಗುತ್ತೆ. ಅದ್ರ ಬಗ್ಗೆ ನಾವು ಅನೇಕ ಬಾರಿ ಮಾತನಾಡಿದ್ದೀವಿ. ಅನೇಕ ಲಕ್ಷಾಂತರ ಯಹೂದಿಗಳ ಮಾರಣ ಹೋಮ ಆಗುತ್ತೆ. ಈ ಮಾರಣ ಹೋಮದ ವಿರುದ್ಧ ಅಮೆರಿಕಾದವರು ನಿಂತಿರ್ತಾರೆ.
ಮಾರಣ ಹೋಮದ ವಿರುದ್ಧ ಅಮೆರಿಕಾದವರು ನಿಂತು ಯಹೂದಿಗಳ ಪರವಾಗಿ, ಯಹೂದಿಗಳು ಒಂದು ಸ್ವತಂತ್ರ ದೇಶ ಬೇಕು, ನಮ್ಮದೇ ಸಾರ್ವಭೌಮತ್ವ ದ್ವೇಷ ಬೇಕು ಅಂತ ಹೋರಾಟ ಮಾಡ್ತಿರ್ತಾರಲ್ಲ, ಅವರ ಪರವಾಗಿ ಅಮೆರಿಕ ನಿಂತಿರುತ್ತೆ. ಯಾಕಂದ್ರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಇವರೆಲ್ಲ ಬಂದಿರುವುದು. ಈ ಕಾರಣಕ್ಕಾಗಿ ಆ ಎಲ್ಲ ಬೆಳವಣಿಗೆಗಳಾದ ನಂತರ ಅವತ್ತು 1948ರಲ್ಲಿ ಅಂಥದ್ದೊಂದು ಬೆಳವಣಿಗೆ ಆಯಿತು. ಅದಾದ ನಂತರ ಯಾಕೆ ಮಿತ್ರ ದೇಶಗಳು ಅಂತ ಹೇಳಿದ್ರೆ, ನಿಮಗೆ ಶೀತಲ ಸಮರ 1950-80ರ ಆ ಆಸುಪಾಸಿಗೆ ಶೀತಲ ಸಮರ, ರಷ್ಯಾದ ವಿರುದ್ಧ ಇವರಿಗೆ ಹೋರಾಟ ಮಾಡೋದಕ್ಕೆ ಇಸ್ರೇಲ್ ಬೇಕಾಗಿತ್ತು. ಇವತ್ತು ಮಧ್ಯಪ್ರಾಚ್ಯಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಇಸ್ರೇಲ್ಗೆ ಅಮೆರಿಕ ಬೇಕಾಗಿದೆ. ಈ ಕಾರಣಕ್ಕಾಗಿ ಉಭಯ ದೇಶಗಳೆಲ್ಲವೂ ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ 2016ರಲ್ಲಿ ಬರಾಕ್ ಒಬಾಮಾ ಮತ್ತು ಇಸ್ರೇಲ್ ನಡುವೆ ಒಂದು ಒಪ್ಪಂದ ಆಯಿತು. 3.1 ಲಕ್ಷ ಕೋಟಿ ರೂಪಾಯಿ ಅವರಿಗೆಲ್ಲ ಸಹಾಯ ಮಾಡಬೇಕು ಅಂತ. ಹೀಗಾಗಿ ಪ್ರತಿ ವರ್ಷವೂ ಕೂಡ ಅವರಿಗೆ ಹಣ ಹೋಗುತ್ತೆ. ಇದು ಉಭಯ ದೇಶಗಳ ಕತೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಇಸ್ರೇಲ್ ಲಾಬಿಗೆ ಟ್ರಂಪ್ ಬ್ರೇಕ್ ಹಾಕ್ತಾ ಇರೋದು. ನಾವು ಹೇಳ್ತಾ ಬಂದೀವಿ, 3.1 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಕೊಡ್ತಾರೆ, ಸಹಾಯ ಮಾಡ್ತಾರೆ, ಶಸ್ತ್ರಾಸ್ತ್ರಗಳಾಗುತ್ತೆ. ಇಸ್ರೇಲ್ನವರು ಅಮೆರಿಕದ ಕಂಪನಿಗಳಿಂದಲೇ ತಮ್ಮ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡ್ತಾರೆ. ಎಲ್ಲವೂ ಕೂಡ ಆಗ್ತಾ ಇದೆ. ಬಟ್ ಡೊನಾಲ್ಡ್ ಟ್ರಂಪ್ ಅವರ ಆಲೋಚನೆ, ನಾವ್ಯಾಕೆ ಇಸ್ರೇಲ್ನ ಇದರಲ್ಲಿ ಇರಬೇಕು ಅನ್ನುವಂಥ ಆಲೋಚನೆ ಅವ್ರದ್ದಿದೆ. ಹೀಗಾಗಿ ಅದಕ್ಕೆ ಬ್ರೇಕ್ ಹಾಕಬೇಕು ಅಂತ ದಶಕಗಳಿಂದ ಅಮೆರಿಕ ವಿದೇಶಾಂಗ ನೀತಿಯನ್ನು ಇಸ್ರೇಲ್ ಲಾಬಿ ಮಾಡ್ತಾ ಇದೆ. ನಾನು ಅವಾಗಲೇ ಹೇಳಿದೆ, ಚುನಾವಣೆಯಲ್ಲಿ ನಿಯಂತ್ರಣ ಮಾಡ್ತಾರೆ, ಅಭ್ಯರ್ಥಿಗಳ ವಿರುದ್ಧ ನಿಯಂತ್ರಣ ಮಾಡ್ತಾರೆ, ಪಾರ್ಟಿಗಳ ವಿರುದ್ಧವೂ ಕೂಡ ನಿಯಂತ್ರಣ ಮಾಡ್ತಾರೆ. ನಮ್ಮ ವಿರುದ್ಧ ನಿರ್ಣಯ ತೆಗೆದುಕೊಂಡ್ರೆ ಚುನಾವಣೆ ಸೋಲಿಸ್ತೀವಿ ಅಂತ. ಇದೇ ಕಾರಣಕ್ಕಾಗಿ ಅದನ್ನು ತಡಿಬೇಕು ಅಂತ ಇರಾನ್ ಜೊತೆ ಶಾಂತಿಯನ್ನು ಸ್ಥಾಪಿಸಿ ಇಸ್ರೇಲ್ನ ಏಕಸ್ವಾಮ್ಯಕ್ಕೆ ಅಂತ್ಯ ಹಾಡೋದಕ್ಕೆ ಟ್ರಂಪ್ ಅವರೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ನೆತನ್ಯಾಹು ಮಾತು ಕೇಳಿ ಅಮೆರಿಕ ಇನ್ನೆಷ್ಟು ನಷ್ಟ ಅನುಭವಿಸಬೇಕು ಅನ್ನುವ ಪ್ರಯತ್ನದ ಭಾಗವಾಗಿ ಅವರೆಲ್ಲ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೀವು ಅವಾಗಲೇ ನೋಡ್ತಾ ಇದ್ರಿ, 40ಕ್ಕೂ ಅಧಿಕ ಬಾರಿ ಅಮೆರಿಕ ಇದೇ ಇಸ್ರೇಲ್ನ ಪರವಾಗಿ ವೀಟೋ ಅಧಿಕಾರವನ್ನು ಬಳಕೆ ಮಾಡಿದೆ. ಅಂದರೆ ಅಮೆರಿಕ ಯಾವ್ಯಾವ ಕಾರಣಕ್ಕಾಗಿ ವೀಟೋ ಅಧಿಕಾರವನ್ನು ಬಳಕೆ ಮಾಡಿಕೊಂಡಿದೆಯಲ್ಲ, ಅದರ ಅರ್ಧಕ್ಕಿಂತ ಹೆಚ್ಚು ಇದೇ ಇಸ್ರೇಲ್ನ ಕಾರಣಕ್ಕಾಗಿ. 1972ರಿಂದ ಮೊಟ್ಟ ಮೊದಲ ಬಾರಿಗೆ ವೀಟೋ ಅಧಿಕಾರವನ್ನು ಬಳಕೆ ಮಾಡಿತು. ಹೀಗಾಗಿ ನಾವು ಯಾಕೆ ಅವರ ಹಂಗಿನಲ್ಲಿ ಇರಬೇಕು? ನಮ್ಮ ವಿದೇಶಾಂಗ ನೀತಿಯನ್ನು ಅವರು ಯಾಕೆ ನಿಯಂತ್ರಣ ಮಾಡಬೇಕು? ಬೆಂಜಮಿನ್ ನೆತನ್ಯಾಹು ಕಾರಣಕ್ಕಾಗಿ ನಾವು ಇವತ್ತು ದಾಳಿ ಮಾಡಬೇಕಾಯಿತು, ಇಂಥ ಪರಿಸ್ಥಿತಿ ಆಯಿತು. ಈ ಕಾರಣಕ್ಕಾಗಿ ಬೇಡ ಎನ್ನುವಂಥ ಆಲೋಚನೆ ಡೊನಾಲ್ಡ್ ಟ್ರಂಪ್ ಅವರಿಗಿದೆ ಅಂತೆ. ಯಾಕಂದರೆ ಒಂದು ಚೇಂಜಸ್ ಆಗ್ತಾ ಇದೆ. ನೀವು ಇಸ್ರೇಲನ್ನು ಕಳೆದುಕೊಂಡಾಗಲೂ ಕೂಡ ಇರಾನ್ ಎನ್ನುವಂಥ ಒಂದು ತೈಲ ಸಮೃದ್ಧ ದೇಶ ನಮಗೆ ಸಿಗಬಹುದು ಎನ್ನುವಂಥದ್ದು ಯಾರಿಗಿದೆ? ಡೊನಾಲ್ಡ್ ಟ್ರಂಪ್ ಅವರ ಆಶಾಭಾವನೆ. ಹೀಗಾಗಿ ಅವರ ವಿರುದ್ಧ ಒಂದು ಬ್ರೇಕ್ ಹಾಕೋದಕ್ಕೆಲ್ಲ ಮುಂದಾಗ್ತಾ ಇದ್ದಾರೆ ಅಂತ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಗುಲಾಮಗಿರಿಯಿಂದ ಅಮೆರಿಕಾಗೆ ಮುಕ್ತಿ ಸಿಗುತ್ತಾ? ಇಸ್ರೇಲ್ ಹಿಡಿತದಿಂದ ಅಮೆರಿಕವನ್ನು ಬಿಡಿಸೋದಕ್ಕೆ ಡೊನಾಲ್ಡ್ ಟ್ರಂಪ್ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಅವರು ಮಾತನಾಡ್ತಾ ಇರುವಂತಹ ರೀತಿ, ಅವರು ಕೊಡ್ತಿರುವಂತಹ ಕರೆಗಳು, ಇರಾನ್ ಜೊತೆಗಿನ ಸ್ನೇಹದಿಂದ ಮಧ್ಯಪ್ರಾಚ್ಯದ ಸಮೀಕರಣ, ನಾವಾಗ ಹೇಳಿದೆ, ಒಂದು ತೈಲ ಸಂಪದ್ಭರಿತವಾದಂತಹ ದೇಶ ಸಿಗ್ತಾ ಇದೆ, ಅದರ ಜೊತೆಗೆ ಮಿತ್ರತ್ವವನ್ನು ಬಳಕೆ ಮಾಡಿಕೊಂಡು ಎಲ್ಲವೂ ಕೂಡ ಆಗಬಹುದು ಅಂತ. ಅಘೋಷಿತ ಗುಲಾಮಗಿರಿ ಇದು. ಯಾಕಂದ್ರೆ ಗುಲಾಮಗಿರಿ ಅಂತ ಹೇಳಿದ್ರೆ ನೇರವಾಗಿ ಇವರು ಅಂತಲ್ಲ, ಅಘೋಷಿತ ಇಸ್ರೇಲ್ ಅಮೆರಿಕವನ್ನು ಜಗ್ಗಿ ಹಿಡಿಯುತ್ತೆ, ಇವರು ಅವರನ್ನ ಜಗ್ಗಿ ಹಿಡಿಯುವ ಪ್ರಯತ್ನವನ್ನು ಮಾಡ್ತಾ ಇದ್ರು. ಬಟ್ ಅದನ್ನ ನಿಯಂತ್ರಣಕ್ಕೆ ತರಬೇಕು ಅನ್ನೋ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಅವರು ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ. ಇಸ್ರೇಲ್ ಪರ ಇರುವ ಅಮೆರಿಕದ ಅಧಿಕಾರಿಗಳಿಂದಲೇ ಟ್ರಂಪ್ಗೆ ಒಂದು ಆಂತರಿಕ ಬೆದರಿಕೆ ಬಂದಿದೆ ಅಂತ ಮೊನ್ನೆಲ್ಲ ನಾವು ನೋಡಿದ್ವಿ. ಒಬ್ಬ ಅಮೆರಿಕಾದ ರಾಯಭಾರಿ, ಇಸ್ರೇಲಿರುವಂಥ ರಾಯಭಾರಿ ಮಾರ್ಕ್ ಎನ್ನುವಂಥ ಒಬ್ಬ ವ್ಯಕ್ತಿ ಟ್ರಂಪ್ ಅವರ ವಿರುದ್ಧ, ಅಮೆರಿಕಾದ ವಿರುದ್ಧ ಹೇಳಿಕೆ ಕೊಟ್ಟಿದ್ದನ್ನು ನೋಡಿದ್ದೀವಿ. ಇಸ್ರೇಲ್ ಇರುವ ಕಾರಣಕ್ಕಾಗಿಯೇ ಅಮೆರಿಕ ಇವತ್ತಿದೆ ಅನ್ನುವಂಥ ಹೇಳಿಕೆ. ಯಾಕಂದರೆ ಟ್ರಂಪ್ ಅವರು ಹೇಳಿದ್ರು ಅಮೆರಿಕ ಇರುವ ಕಾರಣಕ್ಕಾಗಿ ಇಸ್ರೇಲ್ ಇದೆ ಅಂತ. ಅವರ ವ್ಯತಿರಿಕ್ತವಾದ ಹೇಳಿಕೆಯನ್ನೆಲ್ಲ ಕೊಟ್ಟಿದ್ರು. ಹೀಗಾಗಿ ಬೆದರಿಕೆ ಆಗ್ತಿದೆ ಅಂತ. ಟ್ರಂಪ್ ವಿರುದ್ಧ ಮತ್ತೊಂದು ಹತ್ಯೆ ಯತ್ನ ಅಥವಾ ಎಫ್ಸ್ಟೀನ್ ಫೈಲ್ಸ್ ಬೆದರಿಕೆಗಳಾಗುತ್ತಾ ಅಂತ. ಟ್ರಂಪ್ ಹಾದಿಯಲ್ಲಿ ಒಂದು ಮಹಾಪುರ ಇದೆ. ಏನಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿದೆ. ಯಾಕಂದರೆ ಇದೇ ಇಸ್ರೇಲ್ನ ಕಾರಣಕ್ಕಾಗಿ ದಾಳಿಯಾಗಿದ್ದರ ಫಲಿತಾಂಶವೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈ ಒಟ್ಟಾರೆ ಫಲಿತಾಂಶದ ಭಾಗವಾಗಿ ಇದೀಗ ಮಿತ್ರತ್ವವನ್ನು ಹೊಂದಿರುವಂತಹ ಅಮೆರಿಕ ಮತ್ತು ಇಸ್ರೇಲ್ನ ಕತೆ ಏನಾಗುತ್ತೆ ಅಂತ. ಯಾಕಂದರೆ ಇತಿಹಾಸದಲ್ಲಿ ಅಮೆರಿಕ ಈ ವಿಚಾರದಲ್ಲಿ ಪಾಠ ಕಲಿತಿದೆ, ಬೇರೆಯವರ ಮಾತು ಕೇಳಿ ತಾವು ಸೋತು ಸುಣ್ಣವಾಗಿದ್ದು. ಹೀಗಾಗಿ ಇಸ್ರೇಲ್ ವಿಚಾರದಲ್ಲಿ ಅಮೆರಿಕ ಒಂದು ದೊಡ್ಡ ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತಾ ಇಸ್ರೇಲ್ ಹೆಂಗೆ ಸ್ವೀಕಾರ ಮಾಡುತ್ತೆ ನೋಡೋಣ.